ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರಪ್ಪ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ತೆಲುಗಿನ ತುಂಬಾ ಫೇಮಸ್ ಆಗಿರೋ ಒಬ್ಬ ಯೂಟ್ಯೂಬರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅವ್ರ ಹೆಸರು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಯಾರಂತ. ನಾನು ಹೇಳ್ತಾ ಇರೋದು ಇವತ್ತು ಹರ್ಷ ಸಾಯಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು ಹರ್ಷ ಸಾಯಿ ಎಷ್ಟು ದೊಡ್ಡ ಯೂಟ್ಯೂಬರು ತೆಲುಗುನಲ್ಲಿ ಅಂತ ಅಂದ್ಬಿಟ್ಟು. ಅವರ ತೆಲುಗುಲಿದೆ, ತಮಿಳ್ನಲ್ಲಿದೆ, ಮಲಯಾಳಂದಲ್ಲಿದೆ ಅವರ ಚಾನಲು. ಕನ್ನಡದಲ್ಲಿ ಇನ್ನೂ ಅವ್ರ ಚಾನಲ್ ಬಂದಿಲ್ಲ, ಆದರೆ ಎಷ್ಟೋ ಕನ್ನಡಿಗರಿಗೆ ಗೊತ್ತು ಹರ್ಷ ಸಾಯಿ ಯಾರು ಅಂತ. ಇವತ್ತು ಹರ್ಷ ಸಾಯಿ ಮೇಲೆ ಒಂದು ಆರೋಪ ಬಂದಿದೆ, ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹರ್ಷ ಸಾಯಿ ನಿಮ್ಗೆ ಗೊತ್ತು, ಎಷ್ಟೋ ಬಡ ಜನತೆಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಯಾರಾದರೆ ಕಷ್ಟ ಅಂತ ಅಂದರೆ, ಯಾರಾದರೂ ಕಷ್ಟ ಅಂದರೆ ಅವ್ರಿಗೆ 1,50,000 ಅಂತ ಅವ್ರಿಗೆ ಒಂಥರ ದುಡ್ಡು ಕೊಟ್ಬಿಡ್ತಾರೆ ಅವ್ರಿಗೆ ಹೋಗ್ಬಿಟ್ಟು. ಯಾಕಂದರೆ ಅವ್ರಿಗೆ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ತೋರಿಸೋದಾಗಲಿ, ಒಂಥರ ತುಂಬ ಒಳ್ಳೆ ಮನುಷ್ಯ ಹರ್ಷ ಸಾಯಿ ಹೇಳ್ಬೇಕಂದ್ರೆ. ಇವತ್ತು ಅವ್ರ ಬಗ್ಗೆನೇ ಹೇಳೋದಕ್ಕೆ ಬಂದಿದ್ದೀನಿ. ಅವ್ರ ಮೇಲೆ ಅವರೆಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ತುಂಬ. ಅವರು ಒಂದು ಸರಿ ಕರ್ನಾಟಕಕ್ಕೂ ಕೂಡ ಬಂದಿದ್ದರು. ಅವರ ಒಂದು ವಿಡಿಯೋಲಿದೆ ಕನ್ನಡ ಮಾತಾಡಿರೋದು. ಅಂದರೆ ಈ ಬಡ ಜನರಿಗೆ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸಿದ್ರು, ಹೇಗಿದೆ ಅಂತ ಕೇಳಿದರು ಅವಾಗ ಕರ್ನಾಟಕದಲ್ಲಿ. ಅವ್ರು ಬಂದ್ಬಿಟ್ಟು ತುಂಬಾ ಅಂದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮೇಲೆ ಇವತ್ತೊಬ್ಬರು ಆಪಾದನೆ ಮಾಡ್ತಾಯಿದ್ದಾರೆ. ಏನು ಅಂತಂದರೆ, ಅವ್ರ ಹೆಸರು ಹೇಳ್ತೀನಿ. ಅವರು ಹರ್ಷ ಸಾಯಿ ತುಂಬಾ ಅಂದರೆ ಇವ್ರಿಗೆ ಸಾಮಾನ್ಯವಾಗಿ ಎಲ್ಲರೂ ಇವರ ಫಸ್ಟ್ ವೀಡಿಯೋಸ್ ನೋಡಿದ್ರೆ, ಅಂದರೆ ಇವರು ಯಾರಾದರೂ ಫಸ್ಟ್ ವೀಡಿಯೋ ನೋಡಿದಾಗ ಏನು ಇವನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಅಥವಾ ಇವ್ನಿಗೆ ಯಾರಾದರೂ ರಾಜಕಾರಣಿಗಳು ದುಡ್ಡು ಕೊಡ್ತಾರಾ, ಇವನು ಎಲ್ಲಿಂದ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ, ಅಷ್ಟೊಂದು ಕೋಟ್ಯಾಧೀಶ್ವರನ ಇವನು ಅಂತ ಎಲ್ರಿಗೊಂದು ಪ್ರಶ್ನೆ ಬಂದೇ ಬರುತ್ತೆ ಅವರ ವೀಡಿಯೋಸ್ ನೋಡಿದಾಗ. ಸಾಮಾನ್ಯವಾಗಿ ನಾನು ಹೇಳೋಕೆ ಹೊರಟಿರೋದು ಇವತ್ತು ಏನಂದರೆ, ಹರ್ಷ ಸಾಯಿ ಮೇಲೆ ಒಂಥರ ಆಪಾದನೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಇವನು ಮಾಡೋ ವೀಡಿಯೋಸು ಎಲ್ಲ ಫೇಕ್ ಅಂತ. ಅಂದರೆ ಈಗ ನೀವು ನೋಡಿರ್ತೀರ, ಯಾವುದೋ ಒಬ್ಬ ಆಟೋ ಓಡಿಸೋನ್ಗಾಗಲಿ, ಒಂದು ಕಡಲೆಕಾಯಿ ಮಾರೋನ್ಗಾಗಲಿ, ಏನೋ ಒಂದು ಬೀದಿಲಿ ವ್ಯಾಪಾರ ಮಾಡೋರ್ಗಾಗಲಿ ಹರ್ಷ ಸಾಯಿ ಹೋಗ್ಬಿಟ್ಟು ಸುಮ್ಮನೆ ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಬಿಡ್ತಾರೆ. ಅಂದರೆ ಅವ್ರ ಕಷ್ಟ ಕೇಳ್ಬಿಟ್ಟು ದುಡ್ಡು ಕೊಡ್ತಾರೆ. ಅದನ್ನು ಇವತ್ತು ಒಬ್ಬರು ಏನಂತ ಇದ್ದಾರೆ ಅಂದರೆ, ಇವನು ವೀಡಿಯೋಸೇ ಸುಳ್ಳು, ಇವನು ಮಾಡೋದೇ ಸುಳ್ಳು, ಇವನು ವೀಡಿಯೋಸ್ ಮಾಡಬೇಕಂದ್ರೆ ಫೇಕ್ ಕುಟುಂಬಗಳನ್ನ ತಂದ್ಬಿಟ್ಟು ವೀಡಿಯೋಸ್ ಮಾಡ್ತಾನೆ. ಅಂದರೆ ಫೇಕ್ ಕುಟುಂಬ ಅಂದರೆ ನಾನು ಹೇಳ್ತೇನೆಂದರೆ, ಮೊದಲೇ ಹೇಳಿರ್ತಾರೆ ಅವ್ರಿಗೆ, ಈಗ ಒಂದು ಕುಟುಂಬ ಇದೆ ಅಂತ ತಿಳ್ಕೊಳ್ಳಿ, ಈ ಥರ ನಾನು ವೀಡಿಯೋ ಮಾಡ್ತೀನಿ, ನಿಮ್ಗೊಂದು ಇಷ್ಟು ಕೊಡ್ತೀನಿ, ಈ ಥರ ವೀಡಿಯೋಲಿ ಬನ್ನಿ ನೀವು ಅಂತ ಹೇಳಿರ್ತಾರೆ. ಅಂದರೆ ಒಂಥರ ದಿನಗೂಲಿ ಲೆಕ್ಕಾಚಾರದಲ್ಲಿ ಆ ಥರ ಹೇಳ್ಬಿಟ್ಟು ಆಮೇಲೆ ವೀಡಿಯೋಸ್ ಮಾಡ್ತಾನೆ ಅನ್ನೋದು ಇವರೊಂದು ಅಪಾದನೆ. ಖಂಡಿತವಾಗ್ಲೂ ನಮಗೆ ನೋಡಿದಾಗ ಅದು ಎಲ್ಲೂ ಕೂಡ ಅನಿಸೋದಿಲ್ಲ. ಯಾಕಂದರೆ ಅವರು ಓಪನ್ ಆರ್ಟಿಂದ ಎಷ್ಟು ಒಬ್ರಿಗೆ 50,000 ಕೊಡ್ತಾರೆ, ಒಬ್ರಿಗೆ 1,00,000 ಕೊಡ್ತಾರೆ, ಒಂದು 4-5 ಲಕ್ಷವರೆಗೂ ಕೊಟ್ಟಿದ್ದಾರೆ ಅವ್ರ ದುಡ್ಡು. ಅದಕ್ಕೇ ಜಾಸ್ತಿನೇ ಒಂದು ವೀಡಿಯೋಲಿ ಸುಮಾರು ಮಿನಿಮಮ್ ಒಂದೇ ಒಂದು ವೀಡಿಯೋಗಾಗಿ ಅವ್ರ ಚಾನಲಲ್ಲಿದೆ. ಒಬ್ಬ ಕಟ್ಟಿಂಗ್ ಶಾಪ್ ಅವ್ರಿಗೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದು ಅವ್ರಿಗೆ ಕಟ್ಟಿರೋ ಮನೆ ಬೆಲೆ ಎಷ್ಟು ಗೊತ್ತಾ? 30 ಲಕ್ಷದ ಮನೆ ಕಟ್ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರು ಒಂದು ವೀಡಿಯೋಗೆ ಖರ್ಚು ಮಾಡಿರೋದು 30 ಲಕ್ಷ. ಆ ವೀಡಿಯೋಯಿಂದ ಅವರಿಗೆ ಬಂದಿರೋದು ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಬಂದಿರುತ್ತೆ. ಒಂದು ಪ್ರಮೋಷನ್ ಏನೋ ಮಾಡಿದ್ರು, ಅದರಿಂದ ಒಂದು 10 ಲಕ್ಷ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು 15 ಲಕ್ಷ, 10-15 ಲಕ್ಷ ಇವರ ಸ್ವಂತ ದುಡ್ಡು ಇವ್ರು ಖರ್ಚು ಮಾಡಿದ್ದಾರೆ. ಈ ಥರ ಒಂದು ಅವರ ಜರ್ನಿ ಇದೆ ಯೂಟ್ಯೂಬಲ್ಲಿ. ಇವರು ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಬಂದಾಗ ಅಂದರೆ ಸ್ವಲ್ಪ ಜಿಮ್ ಬಗ್ಗೆ, ಪ್ರೋಟೀನ್ ಬಗ್ಗೆ, ಇದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾರೆ. ಅಂದರೆ ನಾರ್ಮಲಾಗಿ ಕ್ಲಿಕ್ ಆಗ್ತಾ ಇರುತ್ತೆ ಅದು. ಇವ್ರು ಯಾವಾಗ ಹೆಲ್ಪಿಂಗ್ ವೀಡಿಯೋಸ್ ಅಂತ ಮಾಡೋಕ್ಕೆ ಬಂದರು ಯೂಟ್ಯೂಬಲ್ಲಿ, ತುಂಬ ದೊಡ್ಡ ಮಟ್ಟದಲ್ಲಿ ವೀಡಿಯೋ ವೈರಲ್ ಆಗೋಕ್ಕೆ ಶುರುವಾಯಿತು ತೆಲುಗುನಲ್ಲಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಒಬ್ಬ ಸ್ಟಾರ್ ಇರೋ ಒಂದು ರೇಂಜ್, ಒಂದು ಅಭಿಮಾನಿ ಬಳಗ ಏನಿರುತ್ತಲ್ಲ, ಅದು ಈ ಹರ್ಷ ಸಾಯಿಗಿದೆ, ಒಬ್ಬ ಕಾಮನ್ ಯೂಟ್ಯೂಬರ್ಗೆ. ಯಾಕಂದರೆ ಒಬ್ಬ ಸ್ಟಾರು ಈಗ ಹೊಸ ಸ್ಟಾರ್ಗಳು ಏನಿರ್ತಾರಲ್ಲ, ಅವ್ರು ಫಿಲ್ಮ್ ಮಾಡಿ ಆ ಫಿಲ್ಮಿಂದ ವಾಪಸ್ ದುಡ್ಡು ಅವ್ರಿಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಇವರೊಂದು ಫಿಲ್ಮ್ ಮಾಡಿದ್ರೆ ಆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ. ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಇವರ ಅಭಿಮಾನಿಗಳು ತುಂಬಾ ಇದ್ದಾರೆ. ಅಭಿಮಾನಿ ಅಂದರೆ ಇವರ ಹೆಲ್ಪಿಂಗ್ ನೇಚರ್ ನೋಡಿಬಿಟ್ಟು, ಯಾಕಂದರೆ ಅಷ್ಟೊಂದು ಹೆಲ್ಪ್ ಮಾಡ್ತಾರೆ ಜನಗಳಿಗೆ. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಮೇಲೆ ಇವತ್ತೊಂದು ಕೆಟ್ಟ ಆಪಾದನೆ ಬಂದುಬಿಟ್ಟಿದೆ. ಅವ್ರ ಹೆಸರು ಏನಂದರೆ, ಆಮೇಲೆ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅವ್ರ ಹೆಸರು ಏನಂದರೆ ಸಾಮ್ರಾಟ್ ರವಿ ಅಂದ್ಬಿಟ್ಟು. ಅವರು ಏನಿದ್ದಾರೆ ಅಂತ ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ನ್ಯೂಸ್ ಚಾನಲಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಅಂತ ಸಾಮಾನ್ಯವಾಗಿ ಯಾವುದಕ್ಕೋ ಬಂದಿದ್ದಾರೆ, ಕರೆಸಿದ್ದಾರೆ. ಆವಾಗ ಹರ್ಷ ಸಾಯಿಯ ವಿಷಯ ಬಂದಿದೆ. ಆವಾಗ ಇವ್ರು ಹೇಳ್ತಾರೆ ಹರ್ಷ ಸಾಯಿ ಬಗ್ಗೆ, ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು, ಅವ್ನು ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ಅಂದರೆ ವೀಡಿಯೋಸ್ ನಿಜ, ಅವನು ದುಡ್ಡು ಅಷ್ಟೊಂದೇನು ಕೊಡ್ತಾಯಿಲ್ಲ ಯಾರಿಗೂ ಕೂಡ, ಅವನು ಸುಮ್ಮನೆ ಸುಳ್ಳಾಗಿ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತಾಯಿದ್ದಾನೆ, ಅವ್ನು ಮಾಡ್ತಾ ಇರೋದೆಲ್ಲ ಫೇಕು, ಅಷ್ಟೊಂದು ದುಡ್ಡು ಕೊಡ್ತಾಯಿಲ್ಲ ಅವ್ನು ಯಾರಿಗೂ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾಯಿದೆ ತೆಲುಗುನಲ್ಲಿ, ಇದು ಮೀಡಿಯಾಗಳಲ್ಲಾಗಲಿ ಮತ್ತು ಎಲ್ಲ ಕಡೆ ಆಗಲಿ. ಅಂದರೆ ಅಷ್ಟು ಅವರ ಆಪಾದನೆ ಇದು.
ಒಂದು ಕಡೆ ಇವನ್ನ ಹೆಲ್ಪ್ ಮಾಡ್ತಾ ಇದ್ದಾನೆ ಆರ್ ಎಸ್ ಐ, ಇನ್ನೊಂದು ಕಡೆ ಅವ್ರನ್ನ ಹಾಳು ಮಾಡ್ತಾ ಇದ್ದಾನೆ ಜನಗಳನ್ನ ಅಂತ. ಅವ್ರಿಗೆ ಏನಕ್ಕೆ ಆ ಮಾತು ಅಂದ್ರೆ ನಾನು ಆರ್ ಎಸ್ ಐ ಫಾಲೋವರು, ಇನ್ಸ್ಟಾದಲ್ಲಿ ಅವ್ರನ್ನ ಫಾಲೋ ಮಾಡ್ತೀನಿ, ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂದರೆ ಆರ್ ಎಸ್ ಐ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಪ್ರಮೋಷನ್ ಮಾಡ್ತಾರೆ ಮತ್ತು ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾಯಿರ್ತಾರೆ ಆ್ಯಪ್ಗಳದ್ದು, ಯಾವುದೇ ಬೆಟ್ಟಿಂಗ್ ಆ್ಯಪ್ಸ್ ಆಗಲಿ ಮಾಡ್ತಾಯಿದ್ದಾರೆ. ಅವ್ರದ್ದು ಸುಮಾರು 4M ಮೇಲ್ಗಡೆ ಇದೆ, ಅವ್ರದ್ದು 5M ಹತ್ತತ್ರ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಅವ್ರು ಏನು ಹೇಳ್ತಾರೆ ಅಂದರೆ ಆರ್ ಎಸ್ ಐ ಒಂದು ಪೇಯ್ಡ್ ಪ್ರಮೋಷನ್ಗೆ 90 ರಿಂದ 1 ಕೋಟಿ ತೊಗೊಳ್ತಾನೆ ಅಂತ ಹೇಳ್ತಾರೆ ಅವರು. 90 ಲಕ್ಷದಿಂದ 1 ಕೋಟಿ ದುಡ್ಡು ತೊಗೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟು ದುಡ್ಡಲ್ಲಿ ಒಂದು 60% ಇವನು ಅದಕ್ಕೆ ತೆರಿಗೆ ಕಟ್ತಾನೆ, ಅಂದರೆ ಟ್ಯಾಕ್ಸು. ಇನ್ನೊಂದು 40% ಇವನು ಬೇರೆ ಅಕೌಂಟ್ಗೆ ಹಾಕೊಂಬಿಟ್ಟು ಅದನ್ನು ಅವ್ನು ಲೈಫ್ ಲೀಡ್ ಮಾಡ್ತಾ ಇದ್ದಾನೆ ಆರಾಮಾಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಅಂದರೆ ಅದನ್ನೆಲ್ಲ ಒಂದು ಕಡೆ ಇವನು ಹೆಲ್ಪ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಜನಗಳನ್ನ ಕೆಟ್ಟ ದಾರಿಗೆ ಕಳಿಸ್ತಾ ಇದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಗೊತ್ತು, ಈ ಹಿಂದಿ ಬಾಲಿವುಡ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಶಾರುಖ್ ಖಾನು, ಸಲ್ಮಾನ್ ಖಾನು, ರಿತಿಕ್ ರೋಷನ್ ಅಂತ ತುಂಬಾ ದೊಡ್ಡ ಸ್ಟಾರೆಲ್ಲ ಮುಲಾಜಿಲ್ದಂಗೆ ಈ ರಮಿ, ವಿನ್ಸೋ ಮತ್ತು ಈ ಕ್ರಿಕೆಟರ್ಸು ಕೂಡ ಈ MS ಧೋನಿ ಆಗಿರ್ಬೋದು, ಇನ್ನು ಹಲವಾರು ಜನ ಮಾಡಿದ್ದಾರೆ ಕೂಡ ಈ ವಿನ್ಸೋ ಬಗ್ಗೆ. ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ನ ಹೇಳ್ತಾ ಇರೋದು. ಬೆಟ್ಟಿಂಗ್ ಆ್ಯಪ್ಸ್ ಅಂಥ ದೊಡ್ಡ ಶ್ರೀಮಂತರೇ ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ತಾರೆ, ಅಂದರೆ ಪ್ರಮೋಷನ್ ಮಾಡ್ತಾರೆ. ಈ ನಾರ್ಮಲ್ ಒಬ್ಬ ಆರ್ ಎಸ್ ಐ ಯೂಟ್ಯೂಬರು ಸಾಮಾನ್ಯವಾಗಿ ದುಡ್ಡು, ಈಗ ಅವರು ಒಂದು ವರ್ಷಗಟ್ಟಲೆ ದುಡಿಯೋ ದುಡ್ಡು ಬರೀ 1-2 ನಿಮಿಷ ವೀಡಿಯೋ ಮಾಡಿದ್ರೆ ಅವ್ರು ಸಿಕ್ಬಿಡುತ್ತೆ ಪ್ರಮೋಷನ್ ಮಾಡಿದ್ರೆ. ಹಾಗಾಗಿ ಸಾಮಾನ್ಯವಾಗಿ ಜನಗಳ ಒಂದು ಹಿತದೃಷ್ಟಿಯನ್ನು ಯಾರು ನೋಡೋದಿಲ್ಲ ಆ ಟೈಮಲ್ಲಿ, ಅವ್ರಿಗೆ ದುಡ್ಡೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಆರ್ ಎಸ್ ಐ ಮಾಡೋದು ತಪ್ಪಂತ ನಾನು ಹೇಳಲ್ಲ, ಯಾಕಂದರೆ ಅವರು ಒಂದು ಹೆಲ್ಪಿಂಗ್ ಮಾಡ್ತಾಯಿದ್ದಾರೆ, ಅವರಿಂದ ಎಷ್ಟು ಜನ ಹಾಳಾಗ್ತಾಯಿದ್ದಾರೆ ಅದು ಸೆಕೆಂಡ್ರಿ. ಅವ್ರು ಒಂದು ಹೆಲ್ಪ್ ಮಾಡ್ತಾಯಿದ್ದಾರಲ್ಲ ಅದೊಂದು ಖುಷಿ ವಿಚಾರ. ಇವ್ರು ಹೇಳೋ ಪ್ರಕಾರ ಈ ಥರ ಮಾಡ್ತಾಯಿದ್ದಾರೆ ಅವರು. ನಾರ್ಮಲ್ ಮನುಷ್ಯರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ ಎಂತೆಂಥ ದೊಡ್ಡ ಸ್ಟಾರೇ ಯೂಟ್ಯೂಬ್ ಅಂದರೆ ಇವರು ಯೂಟ್ಯೂಬಲ್ಲಿ ಒಂದು ಒಳ್ಳೆ ಫೇಮ್ ಇದೆ, ನೇಮ್ ಇದೆ, ಎಲ್ಲ ಇದೆ ಇವ್ರಿಗೆ. ಪ್ರಮೋಷನ್ ಮಾಡ್ತಾರೆ, ಪ್ರಮೋಷನ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಒಂದು ಕಡೆ ಹೆಲ್ಪಿಂಗ್ ಆದರೂ ಮಾಡ್ತಾಯಿದ್ದಾರೆ. ಆದರೆ ದೊಡ್ಡ ಸ್ಟಾರೆಲ್ಲ ಮಾಡ್ತಾರೆ ಪ್ರಮೋಷನ್ಸ್, ಅವ್ರು ಎಲ್ಲಿ ಹೆಲ್ಪ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಆದರೆ ಇವ್ರಿಂಥ ನಾರ್ಮಲಾಗಿ ಯೂಟ್ಯೂಬರ್ ಇದ್ದರೂ ಕೂಡ ಇಷ್ಟು ಚೆನ್ನಾಗೆಲ್ಲ ಹೆಲ್ಪ್ ಮಾಡ್ತಾರೆ ಜನಕ್ಕೆ, ಅದೊಂದು ಖುಷಿ ವಿಚಾರ. ಹಾಗಾಗಿ ಈ ಥರ ಒಂದು ಅಪವಾದನೆ ಮಾಡಿದ್ದಾರೆ ಅವರು. ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ, ಆದರೆ ಅವರು ಆ್ಯಪ್ ಪ್ರಮೋಷನ್ ಮಾಡೋದಂತೂ 100% ಸತ್ಯ. ಬೆಟ್ಟಿಂಗ್ ಆ್ಯಪ್ಸು ಪ್ರಮೋಷನ್ ಮಾಡ್ತಾರೆ, ನಾವು ನೋಡಿದ್ವಿ ಕೂಡ. ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ ಅಂದರೆ ಕೆಲವೊಂದು ಆ್ಯಪ್ಗಳು ಇರುತ್ತಲ್ಲ, ಆ ಥರ ಆ್ಯಪ್ನ ಪ್ರಮೋಷನ್ ಮಾಡ್ತಾರೆ, ನಾವು ನೋಡಿದ್ವಿ. ಇದೆಷ್ಟು ಸುಳ್ಳು ಎಷ್ಟು ಸತ್ಯ ನಮಗಂತೂ ಗೊತ್ತಿಲ್ಲ. ಆದರೆ ಆರ್ ಎಸ್ ಐ ಮಾತ್ರ ಒಳ್ಳೆ ಗುಡ್ ಪರ್ಸನ್ನು, ಒಳ್ಳೆ ಹಂಬಲ್ ಮನುಷ್ಯ, ಜನರಿಗೆ ಕಷ್ಟ ಅಂದ ತಕ್ಷಣ ಹೆಲ್ಪ್ ಮಾಡೋವಂಥ ಒಂದು ವ್ಯಕ್ತಿತ್ವ. ಅವರಿಗೆ ಒಳ್ಳೇದಾಗಲಿ. ಈ ಸಾಮ್ರಾಟ್ ಅನ್ನೋರು ಅವ್ರು ಹೇಳಿದ್ರಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಜಡ್ಜ್ ಮಾಡೋಕ್ಕೆ ನಾವು ಆಗಲ್ಲ, ನಾವು ಯಾರೂ ಅಲ್ಲ. ಅವ್ರು ಹೇಳಿರೋ ಪ್ರಕಾರ ಜಡ್ಜ್ ಮಾಡೋದಕ್ಕೆ ನಮಗೆ ಅಧಿಕಾರವೂ ಇಲ್ಲ, ನಾವು ಹೇಳೋದಕ್ಕೂ ಆಗಲ್ಲ. ಅದು ಅಲ್ಲಿಗೆ ಬಿಟ್ಬಿಡ್ತೀನಿ ವಿಷಯ. ಆದರೆ ಆರ್ ಎಸ್ ಐ ಮಾತ್ರ ಒಳ್ಳೆ ಮನುಷ್ಯ. ನೀವು ಕೂಡ ಆರ್ ಎಸ್ ಐ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ನೋಡಿ. ತೆಲುಗಲ್ಲಿದೆ, ತಮಿಳಲ್ಲಿದೆ, ಮಲಯಾಳಮಲ್ಲಿ ಕೂಡ ಇದೆ ಆ ಚಾನಲ್ಲು. ನೋಡಿ ಅವ್ರ ಚಾನಲ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಹೊಸ ವೀಡಿಯೋಸ್ಗಳನ್ನ ನಿಮಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆದರೆ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಸಿಗ್ತಾಯಿಲ್ಲ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.